ಕಬ್ಬಿನ ಬೆಲೆ ನಿಗದಿಗಾಗಿ ರೈತರು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಕನ್ನಡ ಚಿತ್ರರಂಗ ಅದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ರೈತರ ಬೆಂಬಲಕ್ಕೆ ನಟ ನಟಿಯರು ಯಾರೂ ಕೂಡ ನಿಂತಿಲ್ಲ. ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಿನಿಮಾದಲ್ಲಿ ರೈತರ ವೇಷ ಧರಿಸ್ತಾರೆ, ರೈತರ ಪರ ಮಾತನಾಡ್ತಾರೆ. ರೈತರಿಗೆ ಅನ್ಯಾಯ ಆದಾಗ ಯಾರೂ ಬರಲ್ಲ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ರೈತರಿಂದ ಅನ್ನ ತಿಂತಿದ್ದೀವಿ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಇವರು ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ನೋವು ಅವರಿಗೆ ಕಾಣ್ತಿಲ್ಲ, ಕೇಳಿಸ್ತಿಲ್ಲ ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಎಚ್ಚರಿಕೆ ಕೊಡಲಾಗಿದೆ. ಪತ್ರ ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು. ಸಿನಿಮಾದಲ್ಲಿ ಡೈಲಾಗ್ ಹೊಡೆಯೋದಕ್ಕೆ ಮಾತ್ರ ರೈತನ, ರೈತ ಸಂಕಷ್ಟದಲ್ಲಿದ್ದಾಗ ಯಾಕೆ ಮಾತನಾಡಲ್ಲ ಇವರು ಅಂತ ಕೇಳ್ತಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ ಅಂತ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆದರೆ ಚಲನಚಿತ್ರ ನಟರು, ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಯಾರೂ ಕೂಡ ಭಾಗಿಯಾಗ್ತಿಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತ ಮತ್ತು ರೈತ ಸಂಘಟನೆ ಹೋರಾಟಗಾರ ಅರುಣ್ ಪರಮೇಶ್ವರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯ ನೀವು ಕೂಡ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಯಾರೂ ಕೂಡ ಭಾಗಿಯಾಗ್ತಾ ಇಲ್ಲ ಅಂತ ಏನು ಹೇಳ್ತೀರಿ ಸರ್? ಇದು ಬೆಳಗಾವಿಲಿ ರೈತರು ಪಾಪ ಸತತವಾಗಿ 6 ದಿನದಿಂದ ಪಾಪ ಹಗಲು ರಾತ್ರಿ ಎನ್ನದೇ ಕಬ್ಬಿಗೆ ಬೆಂಬಲ ಬೆಲೆ 3,500 ರೂಪಾಯಿ ನಿಗದಿಪಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇದುವರೆಗೂ ಕರ್ನಾಟಕ ಚಿತ್ರರಂಗವನ್ನು ರೈತರ ಮಕ್ಕಳು, ರೈತರ ಸಂಸಾರ ಪೂರ್ತಿ ಬೆಂಬಲಿಸ್ಕೊಂಡು ಬಂದಿದೆ. ಇವತ್ತು ರೈತ ಕಷ್ಟದಲ್ಲಿ ಇರ್ಬೇಕಾದ್ರೆ ಇವ್ರ ಯೋಗ್ಯತೆಗೆ ಬೆಂಕಿ ಹಾಕೋ ಒಬ್ಬ ಚಲನಚಿತ್ರ ನಟರು, ನಟಿಯರು, ತಜ್ಞರು, ಆಮೇಲೆ ನಿರ್ಮಾಪಕರು, ನಿರ್ದೇಶಕರು ಒಬ್ಬರು ಕೂಡ ಹೋಗಿ ರೈತರಿಗೆ ನಾವು ಬೆಂಬಲವಾಗಿ ನಿಂತಿದ್ದೀವಿ ಅಂತ ಅಟ್ಲೀಸ್ಟ್ ಒಂದು ಹೇಳಿಕೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇಂಥ ಪರಿಸ್ಥಿತಿ ಒಳಗೆ ಇವ್ರ ಚಲನಚಿತ್ರಗಳನ್ನು ರೈತರುಗಳು ಯಾಕೆ ಬೆಂಬಲಿಸಬೇಕು, ಯಾಕೆ ಕರ್ನಾಟಕದಲ್ಲಿ ಇವ್ರ ಚಲನಚಿತ್ರಗಳು ನೋಡಬೇಕು? ಸೊ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ರಹ ಏನು ಅಂದರೆ, ನೋಡಿ ಎಂಥ ಪರಿಸ್ಥಿತಿಯಿಂದ ಆ್ಯಕ್ಚುಲಿ ಇವರೇ ಬರಬೇಕಾಯ್ತು ಹೋರಾಟಕ್ಕೆ. ಯಾವುದೋ ರೈತರ ಹೋರಾಟ ಅಂದಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಏನಾರು ಇವತ್ತು ಇದ್ದಿದ್ರೆ, ಅಣ್ಣವ್ರು ಏನಾರು ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ರೈತರಿಗೆ ಇರ್ತಾ ಇಲ್ಲ. ಅವರು ತಕ್ಷಣ ಎಲ್ಲೇ ಏನೇ ಆದರೂ ಕೂಡ ಕನ್ನಡ ನಾಡು, ನುಡಿ, ಭಾಷೆ, ಜಲಕ್ಕೆ ಅನ್ಯಾಯ ಆದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲು ಧ್ವನಿಗೂಡಿಸ್ತಾಯಿದ್ರು. ಈಗಿನ ಚಲನಚಿತ್ರ ನಟರು ಬರೀ ಶೋಕಿ ಮಾಡೋಕ್ಕೆ, ಇವರು ಬರೀ ಫಿಲಮ್ ಮಾಡೋದು, ಬರೀ ಇದು ಮಾಡೋಕೆ. ಹಂಗಾರೆ ರೈತರು ಫಿಲಮ್ ನೋಡೋದು ಬೇಡವಾ? ಇವ್ರಿಗೆ ಬೆಂಬಲ ವ್ಯಕ್ತಪಡಿಸೋದು ಬೇಡವಾ? ಇದು ಮಾಡೋದು ಬೇಡವಾ? ಸೊ ಮುಂದಿನ ದಿನಗಳಲ್ಲಿ ನೋಡಿ ಸರ್, ಇದೇನಾಗುತ್ತೆ ಅಂದರೆ ರೈತ ಏನಾರ ಇವತ್ತು ಬೆಳೆಯೋದು ನಿಲ್ಲಿಸಿದ್ರೆ ಒಂದು ತುತ್ತು ಅನ್ನಕ್ಕೂ ನಾವು ಬದಲಾಡಬೇಕಾದ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾವು ಈಗ ಏನು ಅವ್ರ ಮನೆ ಕೇಳ್ತಾ ಇಲ್ಲ, 3,500 ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆ ಕೇಳ್ತಾ ಇದ್ದೀವಿ ನಾವು. ಇನ್ನೇನು ಬೇರೆ ಏನು ಇವರು ಸರ್ಕಾರದ ಆಸ್ತಿ ಕೇಳ್ತಾ ಇಲ್ಲ, ಅವ್ರ ಮನೆಯದು ದುಡ್ಡು ಕೇಳ್ತಾ ಇಲ್ಲ, ಯಾರು ನಮ್ಗೆ ಕೊಡ್ತಕ್ಕ ನಾವು ಬೆಳೆದಿರೋ ಬೆಲೆಗೆ ಸೂಕ್ತವಾದ ಬೆಲೆ ಕೊಡಿ ಅಂತ ಮಹಾರಾಷ್ಟ್ರ ಕೊಡ್ತಾ ಇದೆ, ಕೇರಳ ಕೊಡ್ತಾ ಇದೆ, ತಮಿಳ್ನಾಡು ಕೊಡ್ತಾ ಇದೆ. ಅದು ಕರ್ನಾಟಕದಲ್ಲಿ ಕೊಡೋಕ್ಕೆ ಇವತ್ತೇನಾರ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸ್ತಾರೆ. ಏನು ಸರ್ ಇದು ಅನ್ಯಾಯ? ಹಂಗಾರೆ ರೈತರು ಬದುಕೋದೇ ಬೇಡವಾ? ಇವ್ರು ಬದುಕು ಬೇಡವಾ? ರೈತರು ಬದುಕೋದು ಕರ್ನಾಟಕ ರಾಜ್ಯದಕ್ಕೆ ಇಷ್ಟ ಇಲ್ವಾ? ರಾಜ್ಯದ ಇವ್ರಿಗೆ ಅಂದರೆ ಈಗಾಗಲೇ ಅಂದರೆ ಕೆಲವು ಸಚಿವರು ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಆಮೇಲೆ ಇದು ಮೇನ್ ಆಗಿ ಹೇಳಬೇಕು ಅಂತ ನಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.